ಎಂದು ಆನಂದ ನನ್ನೇಸು ನೀಡುವ ಲೋಕದ ಜ್ಯೋತಿಯು ಈ ನಾಮರ ನಿನ್ನೆದೆಗೆ ಯೇಸುವೇ ಸ್ತೋತ್ರ, ನಿಮ್ಮನ್ನೇ ಆರಾಧಿಸ್ತೇವೆ. This morning, I would like to share something from book of Isaiah, chapter 1. ಯೆಶಾಯ ಗ್ರಂಥದ 1ನೇ ಭಾಗದಿಂದ ನೋಡೋಣ. This is a powerful book. ಇದು ಒಂದು ಶಕ್ತಿಯುತವಾದ ಒಂದು ಪುಸ್ತಕವಾಗಿದೆ. The name Isaiah simply means the Lord who saves. ಐಶಾಯ ಅಂದರೆ ಕಾಪಾಡುವ, ರಕ್ಷಣೆ ಒದಗಿಸುವ ದೇವರು ಒಂದು ಅರ್ಥ. And Isaiah is quoted directly or indirectly in New Testament number of times. ಹೊಸ ಒಡಂಬಡಿಕೆಯಲ್ಲಿ ಐಶಾಯ ಗ್ರಂಥವು ಅನೇಕ ಬಾರಿ ಉಲ್ಲೇಖಿಸಲ್ಪಟ್ಟಿದೆ. And his words and his message resonate with us powerfully. ನಮ್ಮೊಟ್ಟಿಗೆ ಅದು ಎಷ್ಟು ಆಳವಾಗಿ ಮತ್ತು ನಮಗೆ ಅದನ್ನು ಅರ್ಥ ಮಾಡಿಕೊಳ್ಳೋ ರೀತಿಯಾಗಿ ಅದು ನಮ್ಮಲ್ಲಿ ಪ್ರಕಟಿಸಲ್ಪಡಲಾಗಿದೆ. We live in a world where our external appearances are prioritized rather than our internal changes. ನಮ್ಮ ಒಳಗಿನ ಬದಲಾವಣೆಗಳಿಗಿಂತಲೂ ಹೆಚ್ಚಾಗಿ ನಾವು ಹೊರಗೆ ಹೇಗೆ ತೋರ್ಪಡ್ತೀವಿ ಅನ್ನೋದರ ಬಗ್ಗೆ ಹೆಚ್ಚಿನ ಒಂದು ಒತ್ತು ಕೊಡುವುದಾಗಿದೆ ಈ ಲೋಕ. Many times we are carried away by our external performances than the inward changes and transformation of our heart. ನಾವು ಹೊರಗಡೆ ಹೇಗೆ ನಡೆದುಕೊಳ್ಳುತ್ತೀವಿ, ನಾವು ಏನನ್ನು ತೋರಿಸ್ತೀವಿ ಅದೇ ಹೆಚ್ಚಾಗಿ ಕಾಣುವ ರೀತಿ ಇರುತ್ತೆ, ಅದರ ಒಳಗೆ ನಾವು ಏನು ಅನ್ನೋದು ಅಷ್ಟು ಕಾಣುವುದಿಲ್ಲ. And this morning I want all of us to think through our worships are just a religious motion or genuinely we offering our hearts to him. ನಾವು ಯಥಾರ್ಥವಾಗಿ ನಮ್ಮ ಹೃದಯವನ್ನು ಎತ್ತಿ ನಾವು ಆರಾಧನೆಯಲ್ಲಿ ಅದನ್ನು ದೇವರಿಗೆ ಸಮರ್ಪಿಸ್ತಾ ಇದ್ದೀವಾ, ಇಲ್ಲವಾದರೆ ಅದು ಒಂದು ವಾಡಿಕೆ ರೀತಿಯಲ್ಲಿ ದೇವರನ್ನು ಆರಾಧಿಸ್ತಾ ಇದ್ದೀವಾ ಅನ್ನೋದನ್ನು ನಾವು ಪರೀಕ್ಷಿಸಿಕೊಳ್ಳಬೇಕಾಗಿದೆ. Are we merely going through a religious motion or genuinely giving our best to the Lord? ಇದು ಒಂದು ಧಾರ್ಮಿಕ ವಾಡಿಕೆಯ ರೀತಿಯಲ್ಲಿ ಮಾತ್ರವೇ ನಾವು ದೇವರನ್ನು ಆರಾಧಿಸ್ತಾ ಇದ್ದೀವಾ, ಇಲ್ಲವಾದರೆ ಯಥಾರ್ಥವಾಗಿ ನಮ್ಮ ಹೃದಯವನ್ನ ದೇವರಿಗೆ ಕೊಡ್ತಾ ಇದ್ದೀವಾ ಆರಾಧನೆ? Many times we can go through all that happens here and neglect the very fact and the matter of God that expects from us. ನಾವು ನಮ್ಮ ಸುತ್ತ ನಡೆಯುವ ಅನೇಕ ವಿಷಯಗಳಲ್ಲಿ ಕಳೆದು ಹೋಗಿ ಸತ್ಯವಾಗಿ ನಿಜವಾಗಿ ದೇವರಿಗೆ ಏನು ಸಮರ್ಪಿಸಬೇಕು ಅನ್ನೋದನ್ನ ಮರ್ತೋಗಿರ್ತೀವಿ. And I have titled my message religious motion or genuine worship. ನಾನು ನನ್ನ ಈ ಒಂದು ಸಂದೇಶಕ್ಕೆ ಹೆಸರಿಟ್ಟಿದ್ದೇನೆ, ಅದರ ಹೆಸರು ಧಾರ್ಮಿಕ ವಾಡಿಕೆಯೋ ಇಲ್ಲವಾದರೆ ಯಥಾರ್ಥ ಆರಾಧನೆಯೋ. And I have taken from Isaiah chapter 1 verses 1 to 20. ಯೆಶಾಯ ಗ್ರಂಥದ 1ನೇ ಪಾಠದಿಂದ 1 ಮತ್ತು 20ರ ವಾಕ್ಯದವರೆಗೆ ನಾವು ನೋಡೋರಾಗಿದ್ದೇವೆ. We will not read the entire passage right now, but as we go we will pick a few verses and read through. ನಾವು ಮುಂದುವರೆದು ಒಂದೊಂದೇ ವಾಕ್ಯವಾಗಿ ನಾವು ಇದನ್ನು ನೋಡೋಣ. Now when you read this passage, you find that how Isaiah is warning the people about their empty worship. ಇದನ್ನು ನೋಡೋದಾದರೆ ಯೆಶಾಯನು ಎಚ್ಚರಿಸ್ತಾ ಇದ್ದಾನೆ ಜನರಿಗೆ ಅವರ ಆರಾಧನೆಯ ರೀತಿಗಳನ್ನು ನೋಡ್ಕೊಳ್ಳಿ ಅಂತ. They are doing everything for the Lord, but their hearts are far away from God. ಅವರು ಎಲ್ಲವೂ ದೇವರಿಗೋಸ್ಕರಲೇ ಮಾಡ್ತಾ ಇರುವ ರೀತಿ ತೋರ್ಪಟ್ಟರು, ಅವರು ದೇವರಿಂದ ದೂರವಾಗಿದ್ದಾರೆ. And God is speaking through Isaiah to the people of Israel, telling that you do everything, but I'm disappointed with your worship. ಐಸಾಯನ ಮುಖಾಂತರವಾಗಿ ದೇವರು ಇಸ್ರಾಯೇಲರಿಗೆ ಮಾತಾಡುವ ಮಾತು ಏನೆಂದರೆ, ನೀವು ಏನಾದರೂ ಮಾಡಿ ನನಗೋಸ್ಕರ ಎಲ್ಲವೂ ಮಾಡಿ, ಆದರೆ ನನ್ನ ಹೃದಯದಲ್ಲಿ ನೋವಿದೆ ನಿಮ್ಮ ಕುರಿತಾಗಿ ಅಂತ. They engage in religious activities. ಅವರು ಧಾರ್ಮಿಕವಾದ ಕೆಲವು ವಾಡಿಕೆಗಳನ್ನು ಮಾಡ್ತಾರೆ, yet their actions are contradicting to what God is expecting them to. ದೇವರು ಎದುರು ನೋಡುವ ವಿಷಯಗಳಿಗೆ ತದ್ವಿರುದ್ಧವಾಗಿ ಅವರ ವಾಡಿಕೆಗಳಿದೆ. So as we explore this passage, let us reflect on what it means to truly worship God or offer our worship to him. ಈ ವಾಕ್ಯವನ್ನು ನಾವು ನೋಡುವಾಗ ನಮ್ಮನ್ನು ನಾವೇ ಪರೀಕ್ಷಿಸಿಕೊಳ್ಳೋಣ, ನೋಡೋಣ ಸತ್ಯವಾದ ಆರಾಧನೆ ಏನು ಅನ್ನುವುದನ್ನು. Are we going through religious motion or are we genuinely worshiping him? ನಾವು ಯಥಾರ್ಥವಾಗಿ ದೇವರನ್ನು ಆರಾಧಿಸ್ತಾ ಇದ್ದೀವಾ, ಇಲ್ಲವಾದರೆ ಧಾರ್ಮಿಕವಾಗಿ ವಾಡಿಕೆಗಳನ್ನ ಮಾಡ್ತಾ ಇದ್ದೀವಾ? God is expecting each one of us to give our best, not just
doing some rituals and getting away with. ಬರೀ ಕೆಲವು ಶಾಸ್ತ್ರಗಳ ರೀತಿಯಾಗಿ ಧಾರ್ಮಿಕವಾದ ವಾಡಿಕೆ ರೀತಿಯಾಗಿ ಅಲ್ಲ, ಯಥಾರ್ಥವಾಗಿ ನಮ್ಮ ಹೃದಯವನ್ನೇ ಬಯಸುವನು ದೇವರಾಗಿದ್ದಾನೆ. Genuine worship is all about giving our best, our whole to Him. ನಮ್ಮ ಸಂಪೂರ್ಣತೆ, ನಮ್ಮ ಪರಿಪೂರ್ಣತೆಯನ್ನು ದೇವರಿಗೆ ನಾವು ಸಮರ್ಪಿಸುವುದೇ ಅದು ಯಥಾರ್ಥವಾದ ಆರಾಧನೆ. It's about a sincerity and integrity of our life. ಅದು ನಾವು ನೀತಿಯಿಂದ ನಾವು ನಿಯತ್ತಾಗಿ ದೇವರಿಗೆ ಸಮರ್ಪಿಸುವ ಆರಾಧನೆ ಆಗಿರಬೇಕು. And let us open our hearts and minds to what the Lord has to speak to us this morning. ನಮ್ಮ ಹೃದಯಗಳನ್ನು ತೆರೆದಿಟ್ಟು ನಾವು ಇವತ್ತು ದೇವರು ಮಾತಾಡುವ ಈ ವಾಕ್ಯಗಳಿಗೆ ಕಿವಿಗೊಡೋಣ. You know, Isaiah is often called the fifth gospel. ಐಸಾಯ ಗ್ರಂಥವನ್ನು 5ನೇ ಸುವಾರ್ತೆ ಅಂತ ಕರೆಯಲ್ಪಡ್ತಾರೆ. Because you find that many of the passages in the book of Isaiah foreshadow the life and the ministry of Jesus Christ. ಯಾಕಂದರೆ ಐಸಾಯ ಗ್ರಂಥದಲ್ಲಿ ಬರೆದಿರುವ ಎಷ್ಟೋ ಕೆಲವು ಭಾಗಗಳು ಹೊಸ ಒಡಂಬಡಿಕೆಯನ್ನು ತೋರಿಸ್ತಾ ಇದೆ. Isaiah had many visions that talks about Jesus Christ. ಯೇಸುವನ್ನು ಕುರಿತಾಗಿ ಮಾತನಾಡುವ ಅನೇಕ ವಿಷಯಗಳು ದರ್ಶನಗಳಾಗಿ ಐಸಾಯನು ಪಡೆದುಕೊಂಡಿದ್ದನು. Look at the chapter 1 verses 1 onwards. You find that Isaiah is beginning with a vision. 1ನೇ ವಾಕ್ಯವನ್ನು ನೋಡುವುದಾದರೆ ಅದೊಂದು ದರ್ಶನವನ್ನು ತೋರಿಸ್ತಾ ಇದೆ. A message that he receives from God to the people of Israel. ಇಸ್ರಾಯೇಲರಿಗೋಸ್ಕರ ಒಂದು ಸಂದೇಶವನ್ನು ಕೊಡುವ ರೀತಿಯಾಗಿ ಈ ದರ್ಶನವಿದೆ. Isaiah is telling that although these people are doing everything but their hearts are far away from God, tell these people, ಆಗಲಿ ನೀವೆಲ್ಲವೂ ಮಾಡುವುದು ನನಗೋಸ್ಕರವೇ, ಆದರೂ ನನಗೋಸ್ಕರ ಅಂತ ಕಂಡರೂ ಅದು ನನ್ನಿಂದ ದೂರವಿದೆ ಅಂತ ದೇವರು ಹೇಳ್ತಾ ಇದ್ದಾರೆ. As a result, the nation is going through challenges. ಅದರ ವಿಷಯವಾಗಿ ಅವರು ಅನೇಕ ಕಷ್ಟಗಳಲ್ಲಿ ಹಾದು ಹೋಗ್ತಾ ಇದ್ದಾರೆ. As a result, the nation is going through suffering and pain. ಇದರ ಕಾರಣವಾಗಿ ಅವರು ನೋವಿನಲ್ಲೂ ಅನೇಕ ಒಂದು ಕೊರತೆಗಳಲ್ಲೂ ಹಾದು ಹೋಗ್ತಾ ಇದ್ದಾರೆ. It was not just breaking few laws, but they were, you know, they broke the relationship with God. ಅದು ಕೆಲವು ಆಜ್ಞೆಯನ್ನು ಮುರಿದ ರೀತಿಯಲ್ಲ, ಅವರು ದೇವರೊಟ್ಟಿಗೆ ಸಂಬಂಧವನ್ನೇ ಮುರಿದು ಬಿಟ್ಟಿದ್ದಾರೆ. It was a betrayal. ಅದು ಒಂದು ಕೈ ಬಿಟ್ಟಿದ್ದಾರೆ, ದೇವರನ್ನು ಕೈ ಬಿಟ್ಟಿರುವ ಒಂದು ಪರಿಸ್ಥಿತಿ. Look at it in chapter 1 verses 1 to 7. 1 ಮತ್ತು 7ನೇ ವಾಕ್ಯವನ್ನು ನಾವು ನೋಡುವಾಗ God's heart is broken. He is disappointed. ದೇವರ ಹೃದಯವು ಹೊಡೆಯಲ್ಪಟ್ಟು ದೇವರು ಅವರ ಬಗ್ಗೆ ಅನೇಕವಾಗಿ ನೊಂದಿದ್ದಾರೆ. He is not angry with people, but he is calling people, come back, come back. I'm still willing to love. I'm still willing to work with you. ಆ ನೋವಿನಲ್ಲೂ ದೇವರು ಅವರ ಬಗ್ಗೆ ತುಂಬಾ ಕೋಪಗೊಂಡಿಲ್ಲ. ನೀವು ನನ್ನನ್ನೇ ಹಿಂಬಾಲಿಸಿ, ನೀವು ಹಿಂದಿರುಗಿ ನನ್ನ ಕಡೆ ಬನ್ನಿ ಅಂತ ದೇವರು ಕರೀತಾ ಇದ್ದಾರೆ. See in verse 4. 4ನೇ ವಾಕ್ಯವನ್ನು ನೋಡೋಣ. Israel, the called people of God, wandered away from God. ದೇವರ ಹೆಸರಿನಲ್ಲಿ ಕರೆಯಲ್ಪಟ್ಟ ಇಸ್ರಾಯೇಲರು ದೇವರನ್ನು ಬಿಟ್ಟು ದೂರ ಹೋಗಿದ್ದಾರೆ. Like many of us go away from God at times. ನಾವು ಅನೇಕ ಜನರು ಇಲ್ಲಿ ಕುಳಿತಿರುವರು ಸಹ ದೇವರಿಗೆ ದೂರವಾಗಿ ಹೋಗಿಬಿಟ್ಟಿದ್ದೀವಿ. We know him, we have tasted him, we have experienced him, but at times we go far away from him. ದೇವರನ್ನು ಕಂಡಿದ್ದೀವಿ, ರುಚಿಸಿದ್ದೀವಿ, ಅನುಭವಿಸಿದ್ದೀವಿ, ದೇವರಿಂದ ನಾವು ಪಡೆದುಕೊಂಡಿದ್ದೀವಿ. ಈಗ ದೇವರಿಂದ ನಾವು ದೂರವಾಗಿದ್ದೇವೆ. We are so happy and content with what we do than what matters to God. ನಾವು ಏನು ಮಾಡ್ತಾ ಇದ್ದೀವಿ ಅದರಲ್ಲಿ ತೃಪ್ತಿಯಾಗಿದ್ದೀವಿ, ಆದರೆ ದೇವರಿಗೆ ಏನು ತೃಪ್ತಿ ತರುತ್ತೆ ಅದನ್ನು ನಾವು ಮಾಡ್ತಾ ಇಲ್ಲ. We are told in 1 Corinthians chapter 10, 6 and 11. 1 ಕೊರಿಂಥಿಯ 10:26 ಹೀಗೆ ಬರೆಯಲ್ಪಟ್ಟಿದೆ. Now these things were our examples. ಇದೆಲ್ಲವೂ ಒಂದು ಉದಾಹರಣೆಗಳು. That we should not follow the footprints of these people who have committed sin. ಪಾಪ ಮಾಡಿರುವ ಜನರ ಅವರು ಹಾಕಿರುವ ಹೆಜ್ಜೆಯಲ್ಲಿ ನಾವು ಹೆಜ್ಜೆ ಹಾಕಬಾರದು. Their lives are an example to us. ಅವರ ಜೀವನಗಳೇ ನಮ್ಮ ಉದಾಹರಣೆಗಳು. So that we are careful in our walk with him. ನಾವು ಹುಷಾರಾಗಿ ನಮ್ಮ ಹೆಜ್ಜೆಗಳನ್ನು 1 Corinthians chapter 1 verse 9. 1 ಕೊರಿಂಥಿಯ 1:9. God is faithful, by whom we are called unto the fellowship of the Son Jesus Christ. ಯೇಸುವಲ್ಲಿ ಕರೆಯಲ್ಪಟ್ಟ ನಮಗೆ ದೇವರು ನಂಬಿಗಸ್ತನಾಗಿದ್ದಾನೆ. God is faithful always. ದೇವರು ನಂಬಿಗಸ್ತನು ಯಾವಾಗಲೂ. Right? Always and every time he is faithful and loving to us. ಯಾವಾಗಲೂ ದೇವರು ನಮಗೆ ನೀತಿವಂತನು, ನಮ್ಮನ್ನು ಪ್ರೀತಿಸುವವನು ಆಗಿದ್ದಾನೆ. We know that. I don't want to go back to the history. Israel was called and chosen by God. ಇತಿಹಾಸವನ್ನು ನೋಡುವುದಾದರೆ ಹೇಗೆ ಇಸ್ರಾಯೇಲರು ಕರೆಯಲ್ಪಟ್ಟವರು ದೇವರಿಗೋಸ್ಕರ. Israel was saved for a purpose of God. ಇಸ್ರಾಯೇಲಿಯ ದೇಶವು ರಕ್ಷಣೆ ಹೊಂದಿತ್ತು ಒಂದು ಉನ್ನತ ಕಾರ್ಯಕ್ಕಾಗಿ.
Israel was called for a great task that God wanted to achieve through them. Let my people go, ನನ್ನ ಜನರು ಹೋಗಲಿ ಅನ್ನುವ ಸಂದೇಶ ಫರೋವನಿಗೆ ಸಿಕ್ಕಿತು ದೇವರ that they ಕಡೆಯಿಂದ. may hold a feast unto me in the wilderness. ನನಗೋಸ್ಕರ ಒಂದು ಔತಣವನ್ನು ಅವರು ಮುಂದುವರೆದು ಆ ಒಂದು ಕಾಡಿನಲ್ಲಿ ಆಗಲಿ ಅಂತ ಹೇಳಿದರು These ದೇವರು. people are called for a purpose. ದೇವರ ಉದ್ದೇಶಗಳಿಗಾಗಿ ಕರೆಯಲ್ಪಟ್ಟ ಜನರು And this ಇವರು. was communicated to Pharaoh. God did not save us for our selfish reasons. ನಮ್ಮ ಒಂದು ಸ್ವಾರ್ಥಕ್ಕಾಗಿ ಬದುಕಿಕೊಳ್ಳುವುದಕ್ಕಾಗಿ ದೇವರು ನಮ್ಮನ್ನು ರಕ್ಷಿಸಿಲ್ಲ. God did not save us to live for ourselves. ನಮ್ಮ ಸ್ವ ಕಾರ್ಯಗಳಿಗಾಗಿ ಬದುಕಬೇಕು ಅಂತ ದೇವರು ನಮ್ಮನ್ನು ರಕ್ಷಿಸಿಲ್ಲ. We are saved and redeemed for a great task. ನಾವು ವಿಮೋಚಿಸಲ್ಪಟ್ಟಿದ್ದೀವಿ, ರಕ್ಷಿಸಲ್ಪಟ್ಟಿದ್ದೀವಿ ಒಂದು ಉನ್ನತ ಕಾರ್ಯಕ್ಕಾಗಿ. We are saved to serve the Lord and love Him. ದೇವರನ್ನು ಪ್ರೀತಿಸುವುದಕ್ಕಾಗಿ, ಆತನನ್ನು ಸೇವೆ ಮಾಡೋದಕ್ಕಾಗಿ ನಾವು ರಕ್ಷಿಸಲ್ಪಟ್ಟಿದ್ದೀವಿ. What do you think why we are saved? ನಿಮಗೆ ಏನ್ ಅನ್ಸುತ್ತೆ? ನಮ್ಮ ರಕ್ಷಣೆಯ ಒಂದು ಕಾರಣ ಏನ್ ಅನ್ಸುತ್ತೆ You ನಿಮಗೆ? think that we are saved only to get remission from our sins? ನಾವು ಪಾಪಗಳಿಂದ ವಿಮೋಚನೆ ಪಡೆದುಕೊಳ್ಳೋದು ಮಾತ್ರವೇನ ರಕ್ಷಣೆ ಅಂದ್ರೆ? You think that just for a salvation we are saved? ಆತ್ಮ ರಕ್ಷಣೆಗೋಸ್ಕರ ಮಾತ್ರವೇನ ರಕ್ಷಣೆ ಅಂದ್ರೆ? We are saved to fulfill God's great plan. ದೇವರ ಒಂದು ಉನ್ನತ ಯೋಜನೆಯನ್ನು ಪರಿಪೂರ್ಣಗೊಳಿಸುವುದಕ್ಕಾಗಿ ನಾವು ಈ ಲೋಕದಲ್ಲಿ In Ephesians chapter 2 verse 10 reminds us very clearly. ವಾಕ್ಯವು ಈ ರೀತಿ ಹೇಳುತ್ತೆ ನಮಗೆ. Ephesians 2:10. ಎಫೆಸದವರಿಗೆ ಬರೆದ ಪತ್ರ 2:10. For we are God's handiwork, ದೇವರ ಒಂದು ಕೈಗೆಲಸವಾಗಿದ್ದೀವಿ ನಾವು, created in Jesus to do good works. ಯೇಸುವಿನಲ್ಲಿ ನಾವು ಸೃಷ್ಟಿಸಲ್ಪಟ್ಟಿದ್ದೀವಿ ಒಳ್ಳೆ ಕಾರ್ಯಗಳನ್ನು ಮಾಡುವುದಕ್ಕಾಗಿ. So why are we created? ನಾವು ಯಾಕೆ ಸೃಷ್ಟಿಸಲ್ಪಟ್ಟಿದ್ದೀವಿ? Why are we saved? ನಾವು ಯಾಕೆ ರಕ್ಷಿಸಲ್ಪಟ್ಟಿದ್ದೀವಿ? We are saved to do good works. ನಾವು ಉನ್ನತ ಒಳ್ಳೆ ಕಾರ್ಯಗಳನ್ನು ಸಾಧಿಸುವುದಕ್ಕೋಸ್ಕರ We are redeemed to glorify God in this fallen nature. ದೇವರನ್ನು ಮಹಿಮೆ ಪಡಿಸುವುದಕ್ಕಾಗಿ ನಾವು ವಿಮೋಚಿಸಲ್ಪಟ್ಟಿದ್ದೀವಿ. Isaiah 1:1 talks about the vision that Isaiah is getting. ಇಸಾಯನ ಬರೆದ ಗ್ರಂಥದಲ್ಲಿ ಒಂದರಲ್ಲಿ ಒಂದು ದರ್ಶನವನ್ನು ಕುರಿತಾಗಿ ಹೀಗೆ ಹೇಳಲ್ಪಟ್ಟಿದೆ. Isaiah preached and prophesied for nearly 40 years through these 4 kings. ಈ 4 ರಾಜರ ಒಂದು ಕಾಲದಲ್ಲಿ ಐಸಾಯನು 40 ವರ್ಷಗಳ ಕಾಲ ಪ್ರವಾದಿಸುತ್ತಾ ಸಂದೇಶಗಳನ್ನು ಕೊಡುತ್ತಾ ಹೊರಟನು. Look at the kings he are talking about here: Uzziah, Jotham, Ahaz, Hezekiah. ಹೆಜಕ್ಯಾಯ, ಜೋತಾಯ ಮತ್ತು ಬರೆಯಲ್ಪಟ್ಟ 4 ರಾಜರ ಹೆಸರುಗಳು ಇಲ್ಲಿದೆ. During this 4, at least 40 years plus he ministered during these reign. 40 ವರ್ಷಗಳ ಕಾಲ ಈ 4 ರಾಜರ ಅಡಿಯಲ್ಲಿ ಇದ್ದು ಸೇವೆಯನ್ನು ಸಲ್ಲಿಸಿದನು ಯೆಶಾಯನು. Some kings were good, ಕೆಲ ರಾಜರು ಒಳ್ಳೆಯವರು, some kings were very bad. ಕೆಲವರು ತುಂಬಾ But ಕೆಟ್ಟವರಾಗಿದ್ದರು. whatever so, we find that the people of Israel have gone away from God. ಏನೇ ಆಗಲಿ ಈ ಎಲ್ಲ ಕಾಲಗಳಲ್ಲಿಯೂ ಇಸ್ರಾಯೇಲರು ದೇವರನ್ನು ಬಿಟ್ಟು ದೂರ ಹೋದವರು. Nation is going through turmoil and challenges. ದೇಶವೇ ಒಂದು ಸವಾಲುಗಳಲ್ಲಿ ಮತ್ತು ಒಂದು ಕೊರತೆಗಳಲ್ಲಿ ಹಾದು ಹೋಗ್ತಾ ಇದೆ. In Psalm 33:12 we read that blessed is the nation whose God is the Lord. ಕೀರ್ತನೆಗಳಲ್ಲಿ ಹೀಗೆ ಬರೆಯಲ್ಪಟ್ಟಿದೆ, ಒಂದು ದೇಶವು ಧನ್ಯವು ಅನಿಸಿಕೊಳ್ಳುವುದು ಯಾವಾಗ ದೇವರನ್ನು ಹಿಂಬಾಲಿಸುವಾಗ ಮಾತ್ರ. Let me tell you one thing. ಒಂದು ವಿಷಯವನ್ನು ನಾನು ಹೇಳ್ತೇನೆ. Our blessing as a church and as a nation depends on our walk with God. ನಮ್ಮ ಸಭೆಯಾಗೂ ನಮ್ಮ ದೇಶದ ಮೇಲೆ ಇರುವ ಆಶೀರ್ವಾದವು ನಾವು ಸಭೆಯಾಗಿ ನಾವು ದೇವರೊಟ್ಟಿಗೆ ಹೇಗೆ ನಡೆಯುತ್ತೀವಿ ಅದರ ಒಂದು ಭಾಗವಾಗಿದೆ. Our blessing as a body of Christ comes from a walk with the Lord. ದೇವರ ಶರೀರವಾಗಿ ನಾವು ಪಡೆದುಕೊಳ್ಳಬೇಕಾದ ಆಶೀರ್ವಾದಗಳೆಲ್ಲವೂ ದೇವರ ಒಟ್ಟಿಗೆ ನಮ್ಮ ನಡತೆ ಹೇಗಿದೆ ಅದರ ಮೇಲೆ ಅವಲಂಬಿತವಾಗಿದೆ. We are created to walk with Him. ನಾವು ಸೃಷ್ಟಿಸಲ್ಪಟ್ಟಿರುವ ಕಾರಣ ಆತನೊಟ್ಟಿಗೆ ನಡೆಯುವುದಕ್ಕಾಗಿ. Isaiah chapter 1 verse 2. ಐಸಾಯ ಗ್ರಂಥ 1 ಮತ್ತು 2ನೇ ವಾಕ್ಯ. Hear me, you heavens, listen earth, for the Lord has spoken. I reared children and brought them up, but they have rebelled against me. ಓ ಆಕಾಶಗಳೇ ಕೇಳಿರಿ, ಓ ಭೂಮಿಯೇ ಕಿವಿಗೊಡಿ, ಕರ್ತನು ಮಾತನಾಡುತ್ತಿದ್ದಾನೆ. ನಾನು ಸಾಕಿ ಸಲುಹಿಸಿದ ಮಕ್ಕಳೇ ನನಗೆ ವಿರೋಧವಾಗಿ ಎದುರು ಬಿದ್ದಿದ್ದಾರೆ. It says that I have nourished these children, but they are rebelling against me. ದೇವರು ಹೇಳ್ತಾ ಇದ್ದಾರೆ, ನಾನು ಇವರನ್ನು ಸಾಕಿದ್ದೀನಿ, ಈಗ ಅವರು ನನ್ನನ್ನು ವಿರೋಧಿಸ್ತಾ ಇದ್ದಾರೆ ಅಂತ. God has called them for a purpose. ದೇವರ ಉದ್ದೇಶಗಳಿಗಾಗಿ ಇವರನ್ನು ಕರೆಯಲ್ಪಟ್ಟಿದ್ದಾರೆ. But they are rebelling against this God. ಆದರೆ ದೇವರ ವಿರುದ್ಧವಾಗಿ ಬಿದ್ದಿದ್ದಾರೆ ಅಂತ ವಾಕ್ಯವು ಹೇಳಿದೆ. We are created for a purpose. ನಾವು ಒಂದು ಉನ್ನತ ಕಾರ್ಯಕ್ಕಾಗಿ ನಾವು ಸೃಷ್ಟಿಸಲ್ಪಟ್ಟಿದ್ದೀವಿ. You know that when God created, God gave us something which animal does not have. ನಾವು ಸೃಷ್ಟಿಸಲ್ಪಟ್ಟಾಗ ದೇವರು ಪ್ರತ್ಯೇಕವಾಗಿ ನಮಗೆ ಒಂದು ಕೊಟ್ಟಿದ್ದಾರೆ, ಅದು ಪ್ರಾಣಿಗಳಿಗಿಲ್ಲ. You know what it is? ಏನು ಗೊತ್ತಾ ಅದು?
Can anyone say, huh? Yeah, when God created us, He gave us the breath of God in us. ದೇವರು ನಮ್ಮನ್ನು ಸೃಷ್ಟಿಸಿ ಆತನ ಉಸಿರನ್ನೇ ನಮ್ಮೊಳಗೆ ಹಾಕಿದ್ದಾನೆ. God breathed into us the breath of life. ದೇವರು ನಮ್ಮೊಳಗೆ ಆತನ ಜೀವಿಸುವ ಒಂದು ಉಸಿರನ್ನು ಇಟ್ಟಿದ್ದಾನೆ. We have the very breath of God. ದೇವರ ಉಸಿರನ್ನೇ ನಾವು ಪಡೆದುಕೊಂಡಿದ್ದೀವಿ. We have His Spirit in us. ಆತನ ಒಂದು ಆತ್ಮವನ್ನು ನಾವು ಹೊಂದಿದ್ದೀವಿ. Amen. That is the core component that we have. ಅದೇ ಒಂದು ಆಧಾರ, ಅದೇ ಒಂದು ನಮಗೆ ಕೊಟ್ಟಿರುವ ವಿಶೇಷವಾದ ಒಂದು ಕೊಡುಗೆ. The animals don't have the breath of God. ಈ ಒಂದು ದೇವರ ಉಸಿರು ಪ್ರಾಣಿಗಳಲ್ಲಿ ಇಲ್ಲ. They have life. ಅವರಿಗೆ ಪ್ರಾಣವಿದೆ. But we have the breath of God. ಆದರೆ ದೇವರ ಉಸಿರನ್ನು ನಾವು ಪಡೆದುಕೊಂಡಿದ್ದೀವಿ. We have His Spirit in us. ಆತನ ಆತ್ಮವನ್ನು ನಾವು ಪಡೆದುಕೊಂಡಿದ್ದೀವಿ. And so we are created to worship Him. ಆದ್ದರಿಂದ ನಾವು ಸೃಷ್ಟಿಸಲ್ಪಟ್ಟಿರುವ ಕಾರಣವೇನೆಂದರೆ ಆತನನ್ನು ಆರಾಧಿಸುವುದೇ. And our worship is not just by doing something, but our worship has to come from within. ನಾವು ಏನೋ ಕಾರ್ಯಗಳು ಮಾಡುವುದಲ್ಲ, ನಮ್ಮ ಆತ್ಮಿಕವಾಗಿ ನಮ್ಮ ಒಳಗಿನಿಂದ ಯಥಾರ್ಥವಾಗಿ ನಾವು ದೇವರನ್ನು ಆರಾಧಿಸಬೇಕು. We have a spiritual component. ನಮಗೆ ಒಂದು ಆತ್ಮಿಕವಾದ ಒಂದು ಭಾಗವಿದೆ. We have His Spirit in us. ಆತನ ಆತ್ಮವೇ ಅದು. Amen. Are you sure of that? ನಿಮ್ಮೆಲ್ಲರಿಗೂ ಇದರ ಪರಿಚಯ ಇದೆಯಾ? ನಿಮಗೆ ಗೊತ್ತಿದೆಯಾ ಇದು? Are you sure of His Spirit in you? ನಿಮಗೆ ಸತ್ಯವಾಗಿ ಗೊತ್ತಿದೆಯಾ ನಿಮ್ಮೊಳಗೆ ದೇವರ ಆತ್ಮ ಇದೆ ಅಂತ? Sin and death are not His plan. ಪಾಪವು ಮತ್ತು ಸಾವು ಇದು ದೇವರ ಯೋಜನೆ ಅಲ್ಲ. It came into this world because of our sins. ಅವೆರಡು ಭೂಮಿಗೆ ಬಂದಿದ್ದು ನಮ್ಮ ಕಾರಣವಾಗಿ, ನಮ್ಮ ಪಾಪದ ಕಾರಣವಾಗಿ. Look at verse 3. ವಾಕ್ಯದ 3ನೇ ವಾಕ್ಯವನ್ನು ನೋಡೋಣ. We find that the ox knows its master, the donkey its owner's manager, but Israel does not know. My people don't understand. ಎತ್ತು ತನ್ನ ಯಜಮಾನನನ್ನು ಮತ್ತು ಕತ್ತೆಯು ತನ್ನ ಒಡೆಯನನ್ನು ಕೊಟ್ಟಿಗೆಯನ್ನು ತಿಳಿದಿರುತ್ತದೆ, ಆದರೆ ಇಸ್ರಾಯೇಲರಿಗೆ ತಿಳಿದಿಲ್ಲ, ನನ್ನ ಜನರು ಆಲೋಚಿಸುವುದಿಲ್ಲ. How sad it is. ಎಷ್ಟು ಇದು ದುರದೃಷ್ಟಕರ. We are made for Him. ನಾವು ಆತನಿಗೋಸ್ಕರ ಸೃಷ್ಟಿಸಲ್ಪಟ್ಟಿದ್ದೀವಿ. We are called to walk with Him. ಆತನೊಟ್ಟಿಗೆ ನಡೆಯುವುದಕ್ಕಾಗಿ ಕರೆಯಲ್ಪಟ್ಟಿದ್ದೀವಿ. My people do not know me. ನನ್ನ ಜನರಿಗೆ ಈಗ ನಾನು ಗೊತ್ತೇ ಇಲ್ಲ. What a sad situation. ದುಃಖಕರವಾದ ಒಂದು ಸನ್ನಿವೇಶವಿದು. I don't know if God is looking at me and looking at this body of Christ and saying something like this. ಆದರೆ ನಮ್ಮನ್ನು ನೋಡಿ, ನಮ್ಮ ಸಭೆಯನ್ನು ನೋಡಿ ದೇವರು ಹೀಗೆ ಹೇಳ್ತಾ ಇರಬಹುದಾ? We are doing everything good. ನಾವೆಲ್ಲವನ್ನು ನೀಟಾಗಿ, ನಿಜವಾಗಿ ಒಳ್ಳೆಯಾಗಿ ಮಾಡ್ತೇವೆ. Everything is perfect. ಎಲ್ಲವೂ ಸರಿಯಾಗಿ ಮಾಡ್ತಾ ಇದ್ದೀವಿ. We all look good. Hall is beautiful. Ambience is good. Everything is fantastic. ಎಲ್ಲ ಚೆನ್ನಾಗಿದೆ, ವಾತಾವರಣ ಈ ಎಲ್ಲವೂ ಚೆನ್ನಾಗಿದೆ. But the word of God says that my people do not understand me. ವಾಕ್ಯವು ಈ ರೀತಿ ಹೇಳ್ತಾ ಇದೆ, ನನ್ನ ಬಗ್ಗೆ ಅವರು ಅರಿತಿಲ್ಲ ಅಂತ ದೇವರು ಹೇಳ್ತಾ ಇದ್ದಾರೆ. You know, though it is speaking about the people of Israel, I believe that it's speaking so much to each one of us this morning. ಈ ವಾಕ್ಯಗಳೆಲ್ಲವೂ ಇಸ್ರಾಯೇಲರ ಕುರಿತಾಗಿ ಅಂತ ಕಾಣಲ್ಪಟ್ಟರು, ಇದು ನಮಗೋಸ್ಕರ ಅಂತ ನನಗೆ ಅನಿಸ್ತಾ ಇದೆ. You know, the first application that I want to bring before you. ಒಂದು ವಿಚಾರವನ್ನು ನಾನು ಮೊದಲನೇದಾಗಿ ನಿಮ್ಮೊಟ್ಟಿಗೆ ಹಂಚಿಕೊಳ್ಳುತ್ತೇನೆ. When sin is unchecked, ನಾವು ಪಾಪಗಳನ್ನು ನಮ್ಮನ್ನೇ ನಾವು ಪರೀಕ್ಷಿಸಿಕೊಳ್ಳದೆ ಹೋದರೆ problems, suffering and death comes. ನೋವು, ಕೊರತೆಗಳು, ಸಾವು ನಮ್ಮ ಜೀವನದಲ್ಲಿ ಬರುತ್ತೆ. When sin is unchecked by God's moral law, sickness and death abounds. ದೇವರ ವಾಕ್ಯದ ಒಂದು ಮುಖಾಂತರವಾಗಿ ನಮ್ಮ ಜೀವನವನ್ನ, ಪಾಪವನ್ನ ನಾವು ಪರೀಕ್ಷಿಸಿಕೊಳ್ಳದೆ ಹೋದರೆ ಅನಾರೋಗ್ಯವು ಮತ್ತು ಸ್ವಸ್ಥತೆ ಇಲ್ಲದೆ ಇರುವ ಪರಿಸ್ಥಿತಿ ನಮಗೆ ಬರುತ್ತೆ. I'm not saying that every sickness is the cause of your sin. ಎಲ್ಲ ಅಸ್ವಸ್ಥತೆ, ಎಲ್ಲ ಅನಾರೋಗ್ಯವು ಪಾಪದ ಕಾರಣವೇ ಅಂತ ನಾನು ಹೇಳ್ತಾ ಇಲ್ಲ. But God's word says that when we are bound in sin, when there is that when God's moral law is declined, there is always challenge. ಆತನ ಆಜ್ಞೆಗಳನ್ನು ಕೈಗೊಳ್ಳದೆ, ಆಜ್ಞೆಗಳನ್ನು ಬಿಟ್ಟು ನಾವು ನಮ್ಮ ಜೀವನವನ್ನು ನಡೆಸುವುದಾದರೆ ಈ ರೀತಿ ಆಗತ್ತೆ ಅಂತ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ. Look at in verses 4 to 7. 4 ಮತ್ತು 7ನೇ ವಾಕ್ಯದಲ್ಲಿ ನೋಡೋಣ. Woe to the sinful nation, a people whose guilt is great, a brood of evildoers, children given to corruption. You can read that in Kannada. I don't have to read in English. ಪಾಪಿಷ್ಟ ಜನಾಂಗವೇ, ದುಷ್ಟತನದ ಭಾರವನ್ನು ಹೊತ್ತಿರುವ ಪ್ರಜೆಗಳೇ, ದುಷ್ಟ ಸಂತತಿಗೆ ಭ್ರಷ್ಟರಾದ ಮಕ್ಕಳೇ, ಕರ್ತನನ್ನು ಅವರು
ತೊರೆದು ಬಿಟ್ಟಿದ್ದಾರೆ. ಇಸ್ರಾಯೇಲಿನ ಪರಿಶುದ್ಧನಾದ ದಾತನಿಗೆ ಕೋಪವನ್ನಷ್ಟೇ ಎಬ್ಬಿಸುವಂತೆ ಅವರು ಹಿಂದಕ್ಕೆ ಹೋಗಿದ್ದಾರೆ. ನೀವು ಹೆಚ್ಚೆಚ್ಚಾಗಿ ತಿರುಗಿಬಿದ್ದು ಯಾಕೆ ನೀವು ಇನ್ನೂ ಹೊಡೆಸಿಕೊಳ್ಳುತ್ತಿದ್ದೀರಿ? ತಲೆಯಲ್ಲಿ ರೋಗ, ಹೃದಯವೆಲ್ಲ ದುರ್ಬಲ. Yes. Look at that. Your whole body is afflicted here. ಪೂರ್ತಿಯಾಗಿ ಶರೀರವೇ ಅಸ್ವಸ್ಥತೆಯಲ್ಲಿ ಮುಳುಗಿರುವುದನ್ನು ನಾವು Your ನೋಡ್ತಾ head ಇದ್ದೇವೆ. is injured. ತಲೆಯು ತಲೆಗೆ ಗಾಯವಾಗಿದೆ. From the sole of your feet to the crown of your head, it is affected. ನಮ್ಮ ಅಡಿಯಿಂದ ಮುಡಿವರೆಗೂ ಅದರ ಒಂದು ಪರಿಣಾಮವನ್ನು ನಾವು ನೋಡ್ತಾ ಇದ್ದೀವಿ. Whenever people draw away from God, ದೇವರಿಗೆ ವಿರುದ್ಧವಾಗಿ ಜನರು ಹೋಗಿಬಿಟ್ಟಾಗ then there is challenge and there is ಅವರು problems. ಸವಾಲುಗಳನ್ನು ಮತ್ತು ಕೊರತೆಗಳನ್ನು ಎದುರಿಸುತ್ತಾರೆ. When we depart from God, ನಾವು ದೇವರನ್ನು ತೊರೆದು ದೂರ ಹೋದಾಗ we depart from His blessing in our life. ಆತನ ಆಶೀರ್ವಾದಗಳನ್ನು ತೊರೆದು ಬಿಟ್ಟು ದೂರ ಹೋದಂತೆ. What is the only cure? ಒಂದೇ ಒಂದು ಇದಕ್ಕೆ ಒಂದು ಸ್ವಸ್ಥತೆ ಇದೆ. Come back to Him, return to Him. ದೇವರ ಹತ್ತಿರ ನೀವು ವಾಪಸ್ಸಾಗಿ ಬನ್ನಿ. God is disappointed with this people of Israel. ದೇವರಿಗೆ ಮನ ನೊಂದಿದ್ದಾರೆ ದೇವರು ಇಸ್ರಾಯೇಲರನ್ನು ನೋಡಿ. But He is not angry with them. ಆದರೆ ಕೋಪಗೊಂಡಿಲ್ಲ. He is inviting them, come back. I'm still willing to work with you. ನೀವು ಬನ್ನಿ, ನಿಮ್ಮೊಟ್ಟಿಗೆ ನಾನು ಇನ್ನೂ ಕಾರ್ಯ ಮಾಡ್ತೀನಿ ಅಂತ ಕರಿತಾ ಇದ್ದಾರೆ ದೇವರು. The only cure is to come back to Him. ಒಂದೇ ಸ್ವಸ್ಥತೆ, ದೇವರ ಹತ್ರ ಹಿಂದಿರುಗಿ ಹೋಗೋದೊಂದೇ ಸ್ವಸ್ಥತೆ ಉಳಿದಿರೋದು. My dear people of God, you know where you are. ಪ್ರಿಯ ಜನರೇ, ನಿಮಗೆ ಮಾತ್ರ ಗೊತ್ತಿದೆ ನಿಮ್ಮ ಸ್ಥಾನ ಏನು, ನೀವು ಎಲ್ಲಿದ್ದೀರಾ ಅನ್ನೋ ಒಂದು ಸತ್ಯ. Are you going through religious motion or are you worshiping Him with the sincerity of your heart? ಏನೋ ಒಂದು ವಾಡಿಕೆ ಶಾಸ್ತ್ರದ ರೀತಿಯಲ್ಲಿ ನೀವು ದೇವರೊಟ್ಟಿಗೆ ಸಂಬಂಧ ಇಟ್ಕೊಂಡಿದ್ದೀರಾ, ಇಲ್ಲವಾದರೆ ಯಥಾರ್ಥವಾಗಿ ಆತನನ್ನು ಆರಾಧಿಸ್ತಾ ಇದ್ದೀರಾ? God is calling us to live in alignment with Him and His word. ಆತನ ವಾಕ್ಯಕ್ಕೆ ಸರಿಯಾಗಿ ನಾವು ನಡೆಯಬೇಕಂತ ದೇವರು ಕೋರ್ಕೊಳ್ತಾ ಇದ್ದಾರೆ. When we align our life with Him, we receive His favor and blessing. ಆತನ ವಾಕ್ಯ ಅನುಸಾರವಾಗಿ ನಾವು ನಡೆಯುವುದಾದರೆ ಆತನ ಆಶೀರ್ವಾದಗಳು ನಮ್ಮ ಜೀವನದಲ್ಲಿ ಬರುತ್ತೆ. In Mark's Gospel chapter 10, ಮಾರ್ಕ ಸುವಾರ್ತೆಯಲ್ಲಿ ಹೀಗೆ ಬರೆಯಲ್ಪಟ್ಟಿದೆ. a young man came to Jesus asking, ಒಂದು ಯವನಸ್ಥನು ಬಂದು ಯೇಸು ಸ್ವಾಮಿಯನ್ನ ಹೀಗೆ ಕೇಳ್ತಾನೆ, what shall I do to inherit the eternal life? ನಾನು ನಿತ್ಯತ್ವವನ್ನು ಪಡೆದುಕೊಳ್ಳಬೇಕಾದ್ರೆ ಏನು ಮಾಡಬೇಕು ಅಂತ. What do you think Jesus said? ನಿಮಗೇನನ್ಸುತ್ತೆ ಯೇಸು ಪ್ರಭು ಏನ್ ಹೇಳಿದ್ರು? Jesus said, you know the commandments. ನಿನಗೆ ಗೊತ್ತಿದೆ, ಆಜ್ಞೆಗಳನ್ನು ಪಾಲಿಸು. You are doing everything. ನೀನೆಲ್ಲವನ್ನೂ ಮಾಡ್ತಾ ಇದ್ದೀಯಾ? This is a powerful word here. You know the commandments. ಇದು ಶಕ್ತಿಯುತವಾದ ಒಂದು ವಾಕ್ಯ. ನಿನಗೆ ಆಜ್ಞೆಗಳು ಗೊತ್ತಿದೆ ಅಂತ ದೇವರು ಹೇಳಿದ್ದಾರೆ. What is the commandment? You shall not murder, you shall not commit adultery, you shall not steal, you shall not give false testimony, you shall not defraud, honor your father and mother. ನಾವು 10 ಆಜ್ಞೆಗಳು ಏನಂತ ನಮಗೆ ಗೊತ್ತಿದೆ. Christ expects us to follow His commandments. ಯೇಸು ಸ್ವಾಮಿ ಆತನ ಆಜ್ಞೆಗಳನ್ನು ನಾವು ಕೈಗೊಳ್ಳಬೇಕು ಅಂತ ಎದುರು ನೋಡ್ತಾರೆ. He told this young man, you know the commandments. ಈ ಒಂದು ಯವನಸ್ಥಿಗೆ ಯೇಸು ಸ್ವಾಮಿ ಹೇಳ್ತಾನೆ, ನಿನಗೆ ಗೊತ್ತಿದೆ ಆಜ್ಞೆಗಳು ಅಂತ. Do we take this commandment seriously? ನಾವು ಇದನ್ನು ನಿಜವಾಗ್ಲೂ ಮುಖ್ಯವಾದ ಆಜ್ಞೆಗಳಂತ ಪರಿಗಣಿಸಿದ್ದೀವಾ? Sometimes we think that only we study 10 commandments when we were in Sunday schools. ನಾವು ಸಂಡೇ ಸ್ಕೂಲ್ ಅಲ್ಲಿ ಮಾತ್ರ ಈ 10 ಆಜ್ಞೆಗಳನ್ನು ಕಲಿತು ಬಿಟ್ಟಿದ್ದೀವಿ ಅಂತ ಬಿಟ್ಟಿದ್ದೀವಾ? How seriously we take 10 commandments? ನಾವು ಇದನ್ನು ಎಷ್ಟು ಪ್ರಾಮುಖ್ಯ ಅಂತ ಪರಿಗಣಿಸಿದ್ದೀವಿ ಈ 10 ಆಜ್ಞೆಗಳನ್ನ? Do we talk about this? ನಾವು ಇದ್ರ ಬಗ್ಗೆ ಮಾತಾಡ್ತೀವಾ? Do we talk this to our children? ನಾವು ಮಕ್ಕಳಿಗೆ ಇದನ್ನು ಹೇಳ್ಕೊಡ್ತಾ ಇದ್ದೀವಾ? Our churches, our society, our family must come back to this basics. ನಮ್ಮ ಸಭೆ, ನಮ್ಮ ಕುಟುಂಬಗಳು, ನಮ್ಮ ಮಕ್ಕಳು ಹಿಂತಿರುಗಿ ದೇವರ ಹತ್ರ ಬರಬೇಕು. Honor thy father and mother. ನಿನ್ನ ತಂದೆ ತಾಯಿಗಳನ್ನು ನೀನು ಗೌರವಿಸು. Children need to be taught to respect. ಮಕ್ಕಳಿಗೆ ನಾವು ಇದನ್ನು ಕಲಿಸಬೇಕು. Children must be taught God's word. ದೇವರ ವಾಕ್ಯವನ್ನು ನಾವು ನಮ್ಮ ಮಕ್ಕಳಿಗೆ ತಿಳಿಸಿಕೊಡಬೇಕು. We live in a time and situation where God's word is ignored. ನಾವು ಇರುವ ಈ ಕಾಲ ಮತ್ತು ಈ ಪರಿಸ್ಥಿತಿ ಹೇಗಿದೆ ಅಂದರೆ ದೇವರ ವಾಕ್ಯವನ್ನು ಅತಿಯಾಗಿ ತಳ್ಳಿಬಿಟ್ಟಿರುವ ಕಾಲದಲ್ಲಿ ನಾವು We need to insist on that. ನಾವು ಇದರ ಬಗ್ಗೆ ಒತ್ತಾಗಿ ನಮ್ಮ ಕುಟುಂಬದಲ್ಲಿ ಮಾತಾಡಬೇಕು. Thou shalt not commit adultery. ನೀವು ವ್ಯಭಿಚಾರವನ್ನು ಕೈಗೊಳ್ಳಬಾರದು. It says that we need to be careful with our lives. ನಮ್ಮ ಜೀವನದ ಬಗ್ಗೆ ನಾವು ಹುಷಾರಾಗಿರಬೇಕು. We don't commit adultery because it is there in God's word. We don't commit adultery because it is just
written in my heart. ಶರೀರ ಅಭಿಲಾಷೆಗಳಿಗೆ ಕೊಟ್ಟು ನಾವು ನಡೆಯುವಂತವರಾಗಬಾರದು, ಯಾಕಂದ್ರೆ ವಾಕ್ಯವು ಆ ರೀತಿ ನಮ್ಮೊಟ್ಟಿಗೆ ಹೇಳ್ತಾ ಇದೆ. We need to be careful with our lives. ನಾವು ಹುಷಾರಾಗಿರಬೇಕು ನಮ್ಮ ಜೀವನದ ಬಗ್ಗೆ. My dear people of God wants our heart. ದೇವರಿಗೆ ನಮ್ಮ ಹೃದಯವೇ ಬೇಕಾಗಿದೆ ಪ್ರಿಯರೇ, not your ritual. ನಿಮ್ಮ ಶಾಸ್ತ್ರಗಳಲ್ಲ. He wants my heart. ಆತನಿಗೆ ನನ್ನ ಹೃದಯ ಬೇಕು, not your external actions. ನಾವು ಮೇಲೆ ತೋರ್ಪಡಿಕೆಯಾಗಿ ಮಾಡುವ ಕಾರ್ಯಗಳಲ್ಲ. Look at verses 9 to 11. 9 ರಿಂದ 11 ವಾಕ್ಯವನ್ನು ನೋಡೋಣ. My time is coming to an end. I just take few little time and then wrap it up. Verses 9 to 11. 9 ರಿಂದ 11 ವಾಕ್ಯಗಳು. Look at verse 13. Just read. You can read verse 13. 13ನೇ ವಾಕ್ಯ. ಇನ್ನು ವ್ಯರ್ಥವಾದ ಕಾಣಿಕೆಗಳನ್ನು ತರದಿರಿ. ಧೂಪ ನನಗೆ ಅಸಹ್ಯ. ಹುಣ್ಣಿಮೆಗಳು, ಸಬ್ಬತ್ತುಗಳು, ಸಭೆಗಳು ಕೊಡುವುದು ಇವು ಬೇಡ. ದೃಷ್ಟತನದಿಂದ ಕೂಡಿದ ವಿಷಯ ಕೂಟವನ್ನು ಸಹ ನಾನು ಸಹಿಸಲಾರೆನು. God says that I don't want any of these things. ದೇವರು ನನಗಿದೇನು ಬೇಡ ಅಂತ ಹೇಳ್ತಾ ಇದ್ದಾರೆ. I don't want your sacrifices. ನಿಮ್ಮ ನೀವು ತರುವ ಕಾಣಿಕೆಗಳೇ I don't want your wealth. ನಿನ್ನ ಹಣವೇ ನನಗೆ ಬೇಡ. What I want is your heart. ನನಗೆ ಏನು ಬೇಕು ಗೊತ್ತಾ? ನಿನ್ನ ಹೃದಯವೇ ಬೇಕು. Remember, these people are referred as Sodom and Gomorrah. ಈ ಒಂದು ಜನರನ್ನು ದೇವರು ಏನ್ ಹೇಳ್ತಾರೆ? ಸೊದೋಮ್ ಮತ್ತು ಗೊಮೋರಗೆ ಹೋಲಿಸ್ತಾ ಇದ್ದಾರೆ ದೇವರು. Here the people are referred as Sodom and Gomorrah. Why? Because their sins were so bad. ಈ ಒಂದು ಕಾಲದಲ್ಲಿ ದೇವರು ಇವರನ್ನು ನೋಡಿ ಸೊದೋಮ್ ಮತ್ತು ಗೊಮೋರ ಅಂತ ಕರೀತಾ ಇದ್ದಾರೆ, ಯಾಕಂದ್ರೆ ಅವರ ಪಾಪಗಳು ಅಷ್ಟು ಆಳವಾಗಿತ್ತು. I wonder what would God call me and you and this church when he looks at us. ದೇವರು ಮೇಲಿಂದ ನಮ್ಮನ್ನು ಈಗ ನೋಡ್ತಾ ಇದ್ದಾರೆ. ನಮ್ಮನ್ನು ನೋಡಿ ದೇವರು ಏನಂತ ಕರಿಬಹುದು ಅಂತ ನನಗನ್ಸುತ್ತೆ. God says that ದೇವರು ಹೇಳ್ತಾರೆ, we need to render our hearts before him. ನಾವು ಆತನ ಮುಂದೆ ನಮ್ಮ ಹೃದಯವನ್ನೇ ಇಡಬೇಕು ಅಂತ. Law was essential. ಆಜ್ಞೆಗಳು ಬೇಕು. Law revealed to us the intensity of sin. ದೇವರ ಆಜ್ಞೆಗಳು ಪಾಪದ ಒಂದು ಪರಿಣಾಮಗಳನ್ನು ನಮಗೆ ತೋರ್ಪಡಿಸಿತು. But only through the death of Jesus Christ you and I are redeemed and saved. ಆದರೆ ನಮ್ಮ ವಿಮೋಚನೆ, ನಮ್ಮ ರಕ್ಷಣೆ ಯೇಸು ಸ್ವಾಮಿಯ ಮರಣದಿಂದ ಮಾತ್ರ ಬಂದಿದೆ. The law made people realize how important to go to temple and tabernacle and offer sacrifices of animals. ದೇವರ ಆಜ್ಞೆಗಳು, ಆತನು ಕೊಟ್ಟಿರುವ ಕೆಲವು ಕಾರ್ಯಗಳು ಹಳೆಯ ಒಡಂಬಡಿಕೆಯಲ್ಲಿ ಕೆಲವು ಕಾಣಿಕೆಗಳ ಬಗ್ಗೆ ಮಾತ್ರ ಹೇಳುತ್ತೆ. And these sacrifices of animals were not once, repeatedly they were doing it. ಆ ಕಾಣಿಕೆಗಳನ್ನು ಅವರು ಪ್ರತಿಯಾಗಿ ಮತ್ತೆ ಹೋಗಿ ಕೊಡ್ತಾ ಇದ್ರು. You know, the blood of animals did not wash their sins away. ಆ ಒಂದು ಪ್ರಾಣಿಗಳ ರಕ್ತವು ಯಾವ ರೀತಿಯ ಒಂದು ವಿಮೋಚನೆಯು ಅವರ ಜೀವನದಲ್ಲಿ ತರಲಿಲ್ಲ. But God sent his son Jesus to this world. ಆದರೆ ಯೇಸು ಸ್ವಾಮಿ, ದೇವರ ಒಬ್ಬನೇ ಮಗನಾದ ಯೇಸು ಸ್ವಾಮಿಯನ್ನು ದೇವರು ಕಳಿಸಿಕೊಟ್ರು ನಮಗೋಸ್ಕರ. His death on the cross was forever and ever redeemed us. ಆತನ ಮರಣವು, ಆತನು ಶಿಲುಬೆ ಮೇಲೆ ಸಿರಿಸಿದ ರಕ್ತವು ಕಾಲಗಳಿಂದಲೂ ಅನೇಕರಿಗೆ ವಿಮೋಚನೆಯನ್ನು ಕೊಡುತ್ತದೆ. Bible says in John chapter 3 verse 15. ಯೋಹಾನ ಗ್ರಂಥ 3:15 ಹೀಗೆ ಹೇಳುತ್ತೆ, whoever believes in him should not perish but have eternal life. ಹೀಗೆ ಆತನನ್ನು ನಂಬುವ ಯಾವನಾದರೂ ನಾಶವಾಗದೆ ನಿತ್ಯ ಜೀವವನ್ನು ಪಡೆಯುವನು ಅಂತ. When God saved us, ದೇವರು ನಮ್ಮನ್ನು ರಕ್ಷಿಸಲ್ಪಟ್ಟಾಗ he uniquely placed us. ವಿಶೇಷವಾಗಿ ದೇವರು ನಮಗೊಂದು ಸ್ಥಾನವನ್ನು ಕೊಟ್ಟಿದ್ದಾರೆ. In Revelation chapter 1 verses 5 and 6. ಪ್ರಕಟಣೆ ಗ್ರಂಥ 1:5-6 ಈ ರೀತಿ ಹೇಳುತ್ತೆ. It says that to him who loves us and has freed us from our sins by his blood and has made us to be kingdom and priest to serve God. ಆತನು ನಮ್ಮನ್ನು ಪ್ರೀತಿಸಿ ತನ್ನ ಸ್ವಂತ ರಕ್ತದಿಂದ ನಮ್ಮನ್ನು ನಮ್ಮ ಪಾಪಗಳಿಂದ ತೊಳೆದು. When God looks at you and me, ದೇವರು ನಮ್ಮನ್ನು ನೋಡುವಾಗ we are kings and priests unto God. ನಾವು ರಾಜರು ಯಾಜಕರು ಆಗಿದ್ದೇವೆ ಆತನ ಎದುರಿನಲ್ಲಿ. Dear people of God, God desires a genuine worship from us. ಪ್ರಿಯರೇ, ದೇವರು ಯಥಾರ್ಥವಾದ ಆರಾಧನೆಯನ್ನು ಬಯಸ್ತಾ ಇದ್ದಾರೆ ನಮ್ಮ ಕಡೆಯಿಂದ. Not just religious rituals or external practices. ಬರೀ ಶಾಸ್ತ್ರಗಳು, ವಾಡಿಕೆಗಳ ರೀತಿಯಲ್ಲಿ ಮಾಡುವುದಲ್ಲ. You may be doing everything for him. ನೀವೆಲ್ಲವೂ ಆತನಿಗೋಸ್ಕರ ಮಾಡ್ತಾ ಇರಬಹುದು. But if your heart is not tuned to his will, ನಿಮ್ಮ ಹೃದಯವು ಆತನ ಒಂದು ಕರೆಗೆ ಹೋಗಡದಿದ್ದರೆ God is disappointed. ದೇವರ ಮನಸ್ಸಿನಲ್ಲಿ ನೋವಿರುತ್ತೆ ನಮ್ಮಿಂದ. Many times we fall into the trap of going through the motion, religious motion. ಎಷ್ಟೋ ಸರಿ ನಾವು ಒಂದು
ಒಂದೇ ರೀತಿ ಮಾಡ್ಕೊಂಡು ಹೋಗೋ ಒಂದು ಅಭ್ಯಾಸವನ್ನು ಹೊಂದ್ಕೊಂಡು ಬಿಟ್ಟಿರ್ತೀವಿ. We attend church regularly, Sunday after Sunday. ಭಾನುವಾರ ಸಭೆಗೆ ಬಂದು ಹೋಗ್ತಾ ಇರ್ತೀವಿ ನಾವು. We give offerings. ನಾವು ಕಾಣಿಕೆಯನ್ನು ಕೊಡ್ತೀವಿ. We give missions. ನಾವು ಎಷ್ಟೋ ಒಂದು ಕಾಣಿಕೆಗಳನ್ನು We ಸಮರ್ಪಿಸ್ತೀವಿ. do everything that happens here. ಇಲ್ಲಿ ಏನಾಗುತ್ತೆ ಅದಕ್ಕೆಲ್ಲದೂ ಸರಿಯಾಗಿ ರೀತಿಯಲ್ಲಿ ಮಾಡ್ತಾ ಇರ್ತೀವಿ. But need to ask God, whatever I am doing, does it flow from my genuinity and sincerity of heart? ಆದರೆ ದೇವರ ಮುಂದೆ ನಾವು ಹೇಳಬೇಕಾಗಿದೆ, ಇದು ಯಥಾರ್ಥವಾಗಿ ನಮ್ಮ ಹೃದಯ ಪೂರ್ವಕವಾಗಿ ನಾವು ಮಾಡ್ತಾ ಇದ್ದೀವಿ. Jesus criticized the Pharisees for their outward display of religiosity. ಫರಿಸಾಯರನ್ನು ಯೇಸು ಸ್ವಾಮಿ ಖಂಡಿಸಿದ್ರು ಅನೇಕ ಸಮಯಗಳು. They said that they honor me with their lips, but their hearts are far away. ಅವರ ತುಟಿಗಳಿಂದ ನನ್ನನ್ನು ಮಹಿಮೆ ಪಡಿಸುವ ರೀತಿ ಕಾಣಬಹುದು, ಆದರೆ ಅವರ ಹೃದಯಗಳು ದೂರವಿದೆ ನನ್ನಿಂದ. God longs our heart. ದೇವರು ನಮ್ಮ ಹೃದಯವನ್ನೇ ಬಯಸೋರಾಗಿದ್ದಾರೆ. God longs my commitment. ನನ್ನ ಒಂದು ಸಮರ್ಪಣೆಯನ್ನು God longs my sincerity and integrity of life. ದೇವರು ನನ್ನ ನೀತಿ ಮತ್ತು ನನ್ನ ನಿಯತ್ತನ್ನು ಪರಿಗಣಿಸೋರಾಗಿದ್ದಾರೆ. Secondly, God desires our relationship more than our rituals. ಎರಡನೆಯದಾಗಿ ದೇವರು ಆತನಿಗೂ ಮತ್ತು ನಮಗಿರುವ ಸಂಬಂಧವನ್ನು ಹೆಚ್ಚಾಗಿ ಎದುರು ನೋಡೋರಾಗಿದ್ದಾರೆ. He wants to have relationship with you. ನಿಮ್ಮೊಟ್ಟಿಗೆ ದೇವರು ಅನ್ಯೋನ್ಯವಾದ ಸಂಬಂಧಕ್ಕೋಸ್ಕರ ಎದುರು ನೋಡ್ತಾ ಇದ್ದಾರೆ. He is not happy with what you do and what you don't do. ನೀವು ಏನ್ ಮಾಡ್ತಾ ಇದ್ದೀರಾ ಮಾಡ್ತಾ ಇಲ್ಲ ಅದರ ಬಗ್ಗೆ ದೇವರಿಗೆ ಚಿಂತೆ ಇಲ್ಲ. But he's looking at my heart. ಆದ್ರೆ ದೇವರು ನಮ್ಮ ಹೃದಯವನ್ನೇ ನೋಡೋರಾಗಿದ್ದಾರೆ. God looks at my inside. ನನ್ನ ಒಳಗೆ ಇರುವ ನನ್ನ ಹೃದಯದ ಬಯಕೆಯನ್ನು ದೇವರು ನೋಡೋರಾಗಿದ್ದಾರೆ. We read that in 1 Samuel. ಒಂದು ಸಾಮುವೇಲನಲ್ಲಿ ಈ ರೀತಿ ಬರೆಯಲ್ಪಟ್ಟಿದೆ. God is crying out to the church and to each one of us, come, let us come and reason with. ದೇವರು ಕರೀತಾ ಇದ್ದಾರೆ, ಬನ್ನಿ ನನ್ನೊಟ್ಟಿಗೆ ಮಾತನಾಡಿ ಅಂತ ಕರೀತಾ ಇದ್ದಾರೆ. Verse 18. Come now, let us settle the matter. ಬನ್ನಿ ಮಾತಾಡೋಣ, ವಿಷಯಗಳನ್ನ ನಾವು ಸುಧಾರಿಸೋಣ ಅಂತ ಕೇಳ್ತಾ ಇದ್ದಾರೆ. God is inviting you and me. Come, let us sit, no matter where you are in your life right now. ದೇವರು ಕರೀತಾ ಇದ್ದಾರೆ, ಬನ್ನಿ ಕುತ್ಕೊಳ್ಳಿ ಮಾತಾಡೋಣ, ಎಲ್ಲವನ್ನು ನಾವು ನೋಡೋಣ ಅಂತ ದೇವರು ನಮ್ಮೆಲ್ಲರನ್ನು ಕರೀತಾ ಇದ್ದಾರೆ. When you come to him, ನೀವು ದೇವರೊಟ್ಟಿಗೆ ಬರೋದಾದರೆ he touches your life and he changes your life. ನಿಮ್ಮನ್ನು ದೇವರು ಮುಟ್ಟೋರಾಗಿದ್ದಾರೆ, ನಿಮ್ಮ ಜೀವನವನ್ನು ಬದಲಾಯಿಸೋರಾಗಿದ್ದಾರೆ. God says, come, let's settle the matter. ಬನ್ನಿ ಕೂತ್ಕೊಳ್ಳೋಣ, ಮಾತಾಡೋಣ ವಿಷಯಗಳನ್ನ ಅಂತ ಕರೀತಾ ಇದ್ದಾರೆ. I'm willing to work with you no matter where you are in your life right now. ನೀನು ಏನೇ ಇರಬಹುದು, ನೀನು ಏನೇ ಆಗಿರಬಹುದು, ನಿನ್ನ ಜೀವನದಲ್ಲಿ ನಾನು ಕಾರ್ಯ ಮಾಡ್ತೀನಿ ಬಾ ಅಂತ ದೇವರು ಕರೀತಾ ಇದ್ದಾರೆ. I'm willing to wash your sins away. ನಾನು ಮತ್ತೆ ನಿನ್ನ ಪಾಪಗಳನ್ನು ತೊಳಿತೀನಿ ಅಂತ ದೇವರು ಹೇಳ್ತಾ ಇದ್ದಾರೆ. Come now without delay. ಬಾ, ನೀನು ತ್ವರೆ ಮಾಡದೆ ಬಾ. The heart of the matter responding to God's invitation. ದೇವರ ಈ ಒಂದು ಆಹ್ವಾನಕ್ಕೆ ನಾವು ಹೋಗೋರಾಗಬೇಕು. With this verses 19 and 20 I'll close. 19-20 ನಾನು ಇದನ್ನು ಮುಗಿಸ್ತೀನಿ ಹೇಳಿ. There's an invitation for all of us. ನಮ್ಮೆಲ್ಲರಿಗೂ ಆಹ್ವಾನವಿದೆ. Can you read that 19 and 20? ನೀವು ಒಪ್ಪಿ ವಿಧೇಯರಾದರೆ ದೇಶ ಮೇಲನ್ನು ಅನುಭವಿಸುವಿರಿ. ನೀವು ತಿರಸ್ಕರಿಸಿ ತಿರುಗಿಬಿದ್ದರೆ ಕತ್ತಿಯ ಬಾಯಿ ತುತ್ತಾಗುವಿರಿ. ಕರ್ತನ ಬಾಯಿಯೇ ಇದನ್ನು ನುಡಿದಿದೆ. God puts before us blessing and cursing. ದೇವರು ನಮ್ಮ ಮುಂದೆ ಶಾಪವು ಆಶೀರ್ವಾದವು ಎರಡನ್ನೂ ಇಟ್ಟಿದ್ದಾರೆ. And he is giving a choice. ನೀವು ಇದರಲ್ಲಿ ಏನಾದರೂ ನೀವೇ ಆರಿಸಿಕೊಳ್ಳಿ ಅಂತ ಆಯ್ಕೆಯನ್ನು ಕೊಟ್ಟಿದ್ದಾರೆ. What will you choose? ನೀವೇನು ಆರಿಸ್ಕೊಳ್ತೀರಾ? What will you choose? ನೀವೇನು ಆರಿಸ್ಕೊಳ್ತೀರಾ? You choose sin and there is destruction. ನೀವು ಪಾಪವನ್ನು ಆರಿಸಿಕೊಳ್ಳೋದಾದರೆ ಅಲ್ಲಿ ನಾಶವಿದೆ. But when you are obedient and willing to come back to him, you will eat the fruits of the land. ನೀವು ವಿಧೇಯರಾಗಿ ತಪ್ಪನ್ನು ಒಪ್ಪಿಕೊಂಡು ದೇವರ ಕಡೆ ಹಿಂದಿರುಗಿ ಬರೋರಾದರೆ ಆಶೀರ್ವಾದವನ್ನ ನೀವು ಹೊಂದಿಕೊಳ್ತೀರಾ. God is calling each one of us to respond to him. ಇಲ್ಲಿ ಇರುವ ಪ್ರತಿಯೊಬ್ಬರನ್ನು ದೇವರು ಕರೀತಾ ಇದ್ದಾರೆ. ನೀವು Yes. God wants to use us. ದೇವರು ನಮ್ಮನ್ನು ಉಪಯೋಗಿಸಿಕೊಳ್ಳಬೇಕಂತ ಆಸೆ ಪಡ್ತಾ ಇದ್ದಾರೆ. God is waiting for a response. ದೇವರು ನಮ್ಮ ಒಂದು ಪ್ರತಿಕ್ರಿಯೆಗಾಗಿ ಎದುರು ನೋಡ್ತಾ ಇದ್ದಾರೆ. Many times we have fallen into the trap of going through religious motion. ಎಷ್ಟೋ ಸರಿ ನಾವು ಈ ಒಂದು ಬಲೆಯಲ್ಲಿ ಬಿದ್ದು ಬಿಟ್ಟಿರ್ತೀವಿ. ಪ್ರತಿಯೊಂದನ್ನು ಮಾಡ್ಕೊಂಡು ಹೋಗೋದು ಆ ರೀತಿ ಒಂದು ಬಲೆಯಲ್ಲಿ ಬಿದ್ದಿರ್ತೀವಿ. But this morning would you commit your life to him? ಈ ಒಂದು ಬೆಳಗಿನ ಸಮಯದಲ್ಲಿ ನಿಮ್ಮ ಜೀವನವನ್ನು ಹೊಸದಾಗಿ ನೀವು ಸಮರ್ಪಿಸ್ತೀರಾ? Lord, I need you more than yesterday in my life. ದೇವರೇ, ನೆನ್ನೆಗಿಂತ ಹೆಚ್ಚಾಗಿ ಇವತ್ತು ನೀನು ನನಗೆ ಬೇಕಾಗಿದ್ದೀ ಅಂತ ಹೇಳ್ತೀರಾ? I need your power more than yesterday in my life. ನೆನ್ನೆಗಿಂತ ಹೆಚ್ಚಾಗಿ ನಿನ್ನ ಶಕ್ತಿ ಇವತ್ತು ನನಗೆ ಬೇಕು ಅಂತ ಹೇಳ್ತೀರಾ? Let your spirit lead me through. ದೇವರೇ, ನಿನ್ನ ಆತ್ಮವೇ ನನ್ನನ್ನು ನಡೆಸಲಿ.
If you hear his voice, do not harden your heart. ಇವತ್ತು ನೀವು ದೇವರನ್ನ ಸ್ವರವನ್ನು ಕೇಳಿದ್ದೇ ಆದರೆ ಅದನ್ನು ನೀವು Respond to ತೊರೆಯಬೇಡಿ. him. Respond to him. ಪ್ರತಿಕ್ರಿಯಿಸಿ. Choose life, choose Jesus. ಆಯ್ಕೆ ನೀವು ಮಾಡಬೇಕಾದ ಆಯ್ಕೆ ಯೇಸು ಸ್ವಾಮಿ ಮತ್ತು ನಿಮ್ಮ ಜೀವವನ್ನೇ ನೀವು ಆಯ್ಕೆ It ಮಾಡ್ಕೊಳ್ಳಿ. is a powerful reminder that Isaiah is giving to the people of Israel. ಐಸಾಯನ ಗ್ರಂಥದಿಂದ ಇಸ್ರಾಯೇಲರಿಗೆ ಐಸಾಯನು ಶಕ್ತಿಯುತವಾದ ಈ ಒಂದು ಮಾತನ್ನು ಹೇಳಿದ್ದಾನೆ. God was disappointed with the people of Israel. ದೇವರ ಮನನೊಂದಿದ್ದಾರೆ ಇಸ್ರಾಯೇಲರಿಂದ. Is God happy with me? ದೇವರು ನನ್ನ ಜೀವನದಿಂದ ಮನನೊಂದಿದ್ದಾರಾ, ಖುಷಿಯಾಗಿದ್ದಾರಾ? When God looks at me, looks at this church, looks at each one of you, what would be his response? ದೇವರು ನಿಮ್ಮನ್ನ ಸಭೆಯನ್ನು ನೋಡೋದಾದರೆ ಆತನು ಏನು ಯೋಚನೆ ಮಾಡಬಹುದು? Are you genuine and sincere in your worship with the Lord? ನೀವು ಯಥಾರ್ಥವಾಗಿ ನಂಬಿಕಸ್ಥರಾಗಿ ಆರಾಧನೆ ಮಾಡ್ತಾ ಇದ್ದೀರಾ? May God's Spirit touch our hearts and lives. ನಮ್ಮ ದೇವರ ಆತ್ಮನೇ ನಮ್ಮನ್ನು ಮುಟ್ಟಲಿ. That we would live for him and please him in everything we do. ದೇವರ ನೀತಿಯ ಪ್ರಕಾರವಾಗಿ ನಡೆಯುವ ಜನರು ನಾವು ಆಗೋಣ.